ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ದರ್ಶನ್ ವಿರುದ್ಧ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ದರ್ಶನ್ ಕೋಟ್ಯಂತರ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಇದು. ಡೆಫಿನೆಟ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಆರೋಪದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಈ ಯುವಕ ಯಾರು, ಏನ್ ಮಾಡಿದ್ದ, ಯಾವಾಗ ಕರೆಸ್ಕೊಂಡ್ರು, ಏನಾಯ್ತು? ಖಂಡಿತ ಸಭಾ, ಈ ಒಂದು ಪ್ರಕರಣ ನಿಜಕ್ಕೂ ನೀವು ಹೇಳಿದಂತೆ ಅವರ ಅಭಿಮಾನಿಗಳಿಗೆ ಆಘಾತ ಅಂತ ಹೇಳ್ಬೋದು. ಆದ್ರೆ ದರ್ಶನ್ ಅವರ ವಿರುದ್ಧ ಇಂತಹ ಆರೋಪಗಳು ಇತ್ತೀಚೆಗಷ್ಟೇ ಅಲ್ಲ, ಹಿಂದೇನು ಕೂಡ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದಂತಹ ಆರೋಪ ಇರ್ಬೋದು, ಬೆದರಿಕೆ ಆರೋಪ ಇರ್ಬೋದು, ಇಂತಹ ಪ್ರಕರಣಗಳು ಸಾಕಷ್ಟು ಸಾಮಾನ್ಯವಾಗಿ ಬರ್ತಾ ಇತ್ತು. ಇದರ ನಡುವೆ ಈ ಒಂದು ಬೆಳವಣಿಗೆ ಏನಿದೆ ನಿಜಕ್ಕೂ ಇದು ಆಘಾತಕಾರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ಯಾಂಡಲ್ವುಡ್ ನ ಒಬ್ಬ ಮೇರು ನಟನ ವಿರುದ್ಧ ಇಂತಹ ದೂರು ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಕ್ರಿಯಿಸುವಂತಹ ಕೆಲಸಕ್ಕೂ ಕೂಡ ಅವರ ಅಭಿಮಾನಿಗಳು ಹಿಂದೇಟು ಹಾಕುವಂತಹ ಕೆಲಸಕ್ಕೆ ಪ್ರಸಂಗ ನಿರ್ಮಾಣ ಆಗುತ್ತೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈ ಅಂದ್ರೆ ಯುವಕ ಆಗಿರುವಂತಹ ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದ ನಿವಾಸಿಯಾಗಿರುವಂತಹ ಈತ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಕಾಮಾಕ್ಷಿಪಾಳ್ಯದ ಲಿಮಿಟ್ಸ್ ನಲ್ಲಿ ಆತ ವಾಸವನ್ನ ಮಾಡ್ತಾ ಇದ್ದ. ಸಾಕಷ್ಟು ಜನ ಫ್ರೆಂಡ್ಸ್ ಜೊತೆ ಇದ್ದ. ಆದ್ರೆ ಇತ್ತೀಚೆಗೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ನಡುವೆ ನಡೆದಂತಹ ಗಲಾಟೆ ಏನಾಯ್ತು ಅಂದ್ರೆ, ಪವಿತ್ರ ಗೌಡ ಅವರು ಸ್ಟೇಟಸ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ದರ್ಶನ್ ಜೊತೆ ಇದ್ದಂತಹ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಹಾಕಿದ್ರು. ಈ ಫೋಟೋಸ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೇಣುಕಾಸ್ವಾಮಿ ಕೂಡ ಕಮೆಂಟ್ ಮಾಡಿದಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಕೂಡ ಆಗಿತ್ತು. ಇಷ್ಟಕ್ಕೆ ಸುಮ್ಮನಾಗದಂತಹ ರೇಣುಕಾಸ್ವಾಮಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಮೂಲಕ ಅನೇಕ ಬಾರಿ ಇಲ್ಲಿ ವಿಜಯಲಕ್ಷ್ಮಿ ಅದರಲ್ಲೂ ಪ್ರಮುಖವಾಗಿ ಪವಿತ್ರ ಗೌಡ ವಿರುದ್ಧ ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಮತ್ತೆ ಮೆಸೇಜ್ ಗಳನ್ನ ಕಳಿಸುವಂತ ಕೆಲಸವನ್ನ ಆಗ್ತಾ ಇತ್ತು. ಇವರು ಬಾಳಲ್ಲಿ ಯಾಕೆ ಎಂಟ್ರಿ ಆಗಿದ್ದೀರಾ ನೀವು ಅಂತೇಳಿ. ಅಂದ್ರೆ ಆತನು ಕೂಡ ಓರ್ವ ದರ್ಶನ್ ಅಭಿಮಾನಿ ಅಂತಲೇ ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಸ್ವತಃ ಆತನು ಕೂಡ ದರ್ಶನ್ ಅಭಿಮಾನಿ ಆಗಿದ್ದು ವಿಜಯಲಕ್ಷ್ಮಿ ಅವರಿಗೆ ಮೋಸ ಮಾಡೋದು ಸರಿಯಲ್ಲ ಅನ್ನೋ ಒಂದು ಉದ್ದೇಶದಿಂದ ಆತ ಮೆಸೇಜ್ ಮಾಡ್ತಿದ್ದ ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಮಾಹಿತಿ. ಇದರ ಹಿನ್ನೆಲೆ ಕಳೆದ 2 ತಿಂಗಳ ಹಿಂದೆ ಆತನ ಮೇಲೆ ಆತನನ್ನ ದರ್ಶನ್ ಕಡೆಯ ಬೌನ್ಸರ್ಸ್ ಅದ್ರಲ್ಲಿ ಪ್ರಮುಖವಾಗಿ ದರ್ಶನ್ ಹೆಸರು ಹೇಳ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸವನ್ನ ಆತನ ಮನೆಗೆ ಬಂದು 4 ಯುವಕರು ಕರ್ಕೊಂಡು ಹೋಗಿದ್ರು. ಅವ್ರನ್ನ ದರ್ಶನ್ ಅವರ ಬೌನ್ಸರ್ಸ್ ಅಂತ ಹೇಳಾಗ್ತಿರುವಂತದ್ದು. ಅದಾದ ಬಳಿಕ RR ನಗರ ಅವರ ಮನೆಗೆ ಕರ್ಕೊಂಡು ಹೋಗಿ ಅವರ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ಮಾಡ್ತಾರೆ. ಮೊದಲು ಬೌನ್ಸರ್ಗಳು ಆತನಿಗೆ ಕೆಳಗಾಕಿ ತುಳಿದು ಸಾಕಷ್ಟು ಗಂಭೀರವಾದಂತಹ ಹಲ್ಲೆ ನಡೆಸುವಂತ ಕೆಲಸ ಆಗ್ತಾರೆ. ಈ ವೇಳೆಯಲ್ಲಿ ಅಲ್ಲಿಗೆ ಬಂದಂತಹ ದರ್ಶನ್ ಕೂಡ 2 ಬಾರಿ ಕಪಾಳ ಮೋಕ್ಷ ಮಾಡುವಂತದ್ದು, ಅದಾದ ಬಳಿಕ ಕಾಲಿನಿಂದ ಒದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ಸಂದರ್ಭದಲ್ಲಿ ಆತನ ಮರ್ಮಂಗಕ್ಕೆ ಗಂಭೀರವಾದಂತಹ ಏಟು ಬಿದ್ದು ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಏಟು ಬಿದ್ದಂತಹ ಸಂದರ್ಭದಲ್ಲಿ ಆತ ಒದ್ದಾಡ್ತಾ ಇದ್ರು ಕೂಡ ಆತನ ಆಸ್ಪತ್ರೆಗೆ ಸೇರಿಸದೆ ನಿರ್ಲಕ್ಷ್ಯ ವಹಿಸಿದಂತಹ ಆರೋಪವು ಕೂಡ ಅವರ ಮೇಲೆ ಬರ್ತಿರುವಂತದ್ದು. ಇಷ್ಟೆಲ್ಲ ಆದಂತಹ ಬಳಿಕ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ದರ್ಶನ್ ಅಂಡ್ ಅವರ ಟೀಮ್ ಏನ್ ಮಾಡ್ತಾರೆ, ಸಾಕ್ಷಿನಾಶ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ಯುವಕನನ್ನ RR ನಗರ ಲಿಮಿಟ್ಸ್ ಇಂದ ಬಾಡಿನ ತೆಗೆದುಕೊಂಡು ಹೋಗಿ ಕಾಮಾಕ್ಷಿಪಾಳ್ಯ ಅಂದ್ರೆ ಆ ಯುವಕನ ಮನೆ ಇರುವಂತಹ ಏರಿಯಾದಲ್ಲಿರುವಂತಹ ಅದರಲ್ಲಿ ಪ್ರಮುಖವಾಗಿ ಕಾಮಾಕ್ಷಿಪಾಳ್ಯದ ಬ್ರಿಡ್ಜ್ ಬಳಿ ಮೋರಿ ಬಳಿ ಎಸ್ಕೇಪ್ ಆಗಿರ್ತಾರೆ. ಇದಾದ ನಂತರ ಈ ಒಂದು ಅಪರಿಚಿತ ಶವ ಪತ್ತೆ ಆಗಿರುತ್ತೆ. ಆದ್ರೆ ಆತನ ಮುಖ ಗುರುತು ಕೂಡ ಸರಿಯಾಗಿ ಸಿಕ್ಕಿರಲ್ಲ. ಈ ಒಂದು ಶವವನ್ನು ಹಿಡಿದುಕೊಂಡಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊದಲು UDR ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಮೃತ ವ್ಯಕ್ತಿ ಯಾರು ಅಂತೇಳಿ ಹುಡುಕಾಟ ನಡೆಸ್ತಾರೆ. ಸುಮಾರು 1 ತಿಂಗಳ ಬಳಿಕ ಆತ ರೇಣುಕಾಸ್ವಾಮಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಆತನ ಮೂಲ ಚಿತ್ರದುರ್ಗ ಅಂತಲೂ ಕ್ಲಿಯರ್ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಯುವಕ ಇಲ್ಲಿ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಮಾಹಿತಿನೂ ಕೂಡ ಈಗ ಪೊಲೀಸರು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಆತನ ಬಗ್ಗೆ ವಿಚಾರಿಸಿಕೊಂಡು ಪೊಲೀಸರಲ್ಲಿ ಹೋದಂತ ಸಂದರ್ಭದಲ್ಲಿ ಅವರ ಸ್ನೇಹಿತರು ಕೆಲವೊಂದಷ್ಟು ಮಂದಿ ಬಂದು ಈ ರೀತಿ ಆತನನ್ನ ಕರ್ಕೊಂಡು ಹೋಗಿದ್ರು ಅನ್ನೊಂದು ಮಾಹಿತಿಯನ್ನ ಪೊಲೀಸರಿಗೆ ರವಾನೆ ಮಾಡ್ತಾರೆ. ಆಗ ಕಾಮಾಕ್ಷಿಪಾಳ್ಯ ಪೊಲೀಸರು UDR ಪ್ರಕರಣವನ್ನ ಬೇರೆ ಆಯಾಮದಲ್ಲಿ ತನಿಖೆ ಮುಂದುವರಿಸೋದಕ್ಕೆ ಮುಂದಾಗ್ತಾರೆ. ಈ ಪ್ರಕರಣದಲ್ಲಿ ಇದು ಕೊಲೆ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಶಂಕೆಯ ಮೇರೆಗೆ ರೇಣುಕಾಸ್ವಾಮಿಯ CDR ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಆರೋಪಿಯ ಮೊಬೈಲ್ ನ ಮಿರರ್ ಇಮೇಜಿಂಗ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಕೊನೆ ಬಾರಿಗೆ ಆತನಿಗೆ ಯಾರು ಕರೆ ಮಾಡಿದ್ರು ಮತ್ತೆ ಆತನ ಸೋಷಿಯಲ್ ಮೀಡಿಯಾ ಆಕ್ಟಿವೇಟ್ ಮಾಡಿ ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.